ಇವತ್ತು ನಾನು ಅದನ್ನೇ ಹೇಳಿರುವಂಥದ್ದು. ರಾಜಕೀಯವಾಗಿ ನನಗೆ ವೈಯಕ್ತಿಕವಾಗಿ ರಾಜಕೀಯ ನಾಯಕತ್ವವನ್ನು ತಗೊಳ್ಬೇಕು ಅಂತಾದರೆ, ಒಬ್ಬ ಆದರ್ಶವಾಗಿ ಒಬ್ಬ ನಾಯಕತ್ವವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಎನ್ನುವಂಥ ಮಹತ್ವಾಕಾಂಕ್ಷೆ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನನಗೆ ಯಡಿಯೂರಪ್ಪನವರ ಎಲ್ಲ ನಾಯಕತ್ವ ಗುಣಗಳು ನನಗೆ ಪ್ರೇರಣೆ ಆಗಿರುವಂಥದ್ದು. ಇನ್ನೊಂದು, ನಾನು ಜನಪ್ರತಿನಿಧಿ ಆದ ನಂತರ ನನ್ನ ಕ್ಷೇತ್ರದ ಜನರ ಏನು ಅಪೇಕ್ಷೆಗಳಿದೆ, ಆ ಅಪೇಕ್ಷೆಗಳನ್ನು ನಾನು ಯಡಿಯೂರಪ್ಪ ಸಾಹೇಬರ ಬಳಿಗೆ ಹೋಗಿ ಕಾಗದ ಪತ್ರಗಳನ್ನು ಕೊಟ್ಟಾಗ ಯಾವತ್ತಿಗೂ ಇಲ್ಲ ಅಂತ ಹೇಳಲಿಲ್ಲ. ಆ ಜನರ ಬೇಡಿಕೆಗಳನ್ನು ಪೂರ್ಣವಾಗಿ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಯಡಿಯೂರಪ್ಪ ಸಾಹೇಬರು ಮಾಡಿದ್ದು. ನಾನು ಹೇಳಿದ ರೀತಿಯಲ್ಲಿ ಮತ್ತೆ ಹೇಳ್ತೇನೆ, ನನ್ನ ಕ್ಷೇತ್ರದ ಅಭಿವೃದ್ಧಿಯ ಇಷ್ಟು ಆಗಿದೆ ಅಂತ ಹೇಳಿದರೆ ಅದಕ್ಕೆ ಮೂಲ ಪ್ರೇರಣೆ ಮತ್ತು ಮೂಲ ಕಾರಣಕರ್ತರು ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲಘಟ್ಟ. ಪ್ರಾಯಶಃ ಆ ಒಂದು ಪ್ರೇರಣೆನೇ ಇವತ್ತು 2023ರಲ್ಲಿ ಜನ ಮತ್ತೊಮ್ಮೆ ನನ್ನನ್ನು ಆಯ್ಕೆ ಮಾಡಿ ಮತ್ತೊಮ್ಮೆ ವಿಧಾನಸಭೆಗೆ ಕಳಿಸಲಿಕ್ಕೆ ಯಾರು ಕಾರಣ ಹಾಕಿದ್ದಾರೆ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನಗಳು, ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮತ್ತಷ್ಟು ನಮಗೆ ಮಾತ್ರ ಇಡೀ ಜಿಲ್ಲೆಯ ಶಾಸಕರುಗಳಿಗೆ ಇದೊಂದು ಪ್ರೇರಣೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೇನೆ.